मार्केट क्रैश हो गया, मार्केट क्रैश हो गया, मार्केट क्रैश हो गया, मार्केट क्रैश हो गया। ಕಳೆದ ಕೆಲ ದಿನಗಳಿಂದ ಬಹುತೇಕ ಎಲ್ಲ PSU ಶೇರ್ಗಳು ಕ್ರ್ಯಾಶ್ ಆಗಿದೆ. ಅದರಲ್ಲೂ ರೈಲ್ವೆ ಶೇರ್ಗಳು ಹೆಚ್ಚು. ಏನಿರ್ಬೋದು ಇದರ ಹಿಂದೆ ಕಾರಣ? ಸ್ನೇಹಿತರೆ, ಸ್ವಲ್ಪ ತಿಂಗಳ ಹಿಂದೆ ಈ ಸ್ಟಾಕ್ಗಳು ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಹಿಂದೆ ಇದ್ದಂಥ ಕಾರಣ ಮಾರ್ಕೆಟ್ ನ್ಯೂಸ್. ಅದು ಏನೇ ಆಗಿರ್ಬೋದು ನ್ಯೂಸ್, ಮಾರ್ಕೆಟ್ ನ್ಯೂಸ್ ಅನ್ನೋವಂಥದ್ದು ತುಂಬ ದಿನಗಳ ಕಾಲ ಇರೋದಿಲ್ಲ. ಇದು ಜನರ ಬಾಯಿಂದ ಬಾಯಿಗೆ ಹೋಗಿ ಫಂಡಮೆಂಟಲ್ ಅಲ್ಲಿ ಅಷ್ಟೇನೂ ಚೇಂಜ್ ಇಲ್ಲದೆ ಇದ್ರೂ ಶೇರ್ಗಳಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ತನ್ನ ಬೆಲೆಗಿಂತ 5 ರಿಂದ 10 ಪಟ್ಟು ತನ್ನ ಬೆಲೆಯನ್ನು ಜಾಸ್ತಿ ಮಾಡ್ಕೊಳುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಇದೆಲ್ಲ ಹಿಂದಿನ ಕತೆ. ಇವತ್ತಿನ ಕತೆಗೆ ಬರೋಣ. ಲಾಸ್ ಆಗಕ್ಕೆ ಕಾರಣ ಏನು? ಬಹುಮುಖ್ಯವಾಗಿ ಇರುವಂಥ ಒಂದು ಕಾರಣ ಏನು ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಅಂತ. ಇನ್ವೆಸ್ಟರ್ಸ್ಗಳು ಒಂದು ಸ್ಟಾಕ್ ರೈಸ್ ಆಗ್ತಿದ್ದಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಭಯ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅವರ ಎದೆಯಲ್ಲಿ. ಈ ಭಯ